ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ ವಸುದಿಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಇವತ್ತು ದಿನಾಂಕ 10/6/2026 ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಕರ್ನಾಟಕ ರಾಜ್ಯ ಕಾರಣದ ಹಿರಿಯ ಮುತ್ಸಜ್ಜಿ, ಹಿಂದುಳಿದ ವರ್ಗದ ಹೆಮ್ಮೆಯ ಧ್ವನಿ, ಜನನಾಯಕರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಕೆ.ಎಸ್. ಈಶ್ವರಪ್ಪ ಸಾಹೇಬರಿಗೆ ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರುವಂಥ ಕಲ್ಲು ಅಣ್ಣ ಸೊನ್ನದ ಇವರ ನೇತೃತ್ವದಲ್ಲಿ ಇನ್ನೋರ್ವ ಹಿರಿಯರಾಗಿರುವಂಥ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಆಗಿರುವಂಥ ಸಂತೋಷ್ ನಾಯಕ್ ಅವರೇ, ಹುಟ್ಟು ಹೋರಾಟಗಾರರು, ಹಿಡದ ಛಲವನ್ನು ಬಿಡದೆ ನ್ಯಾಯಯುತವಾಗಿ ಹೋರಾಡಿ ತಮ್ಮದೇ ಆಗಿರ್ತಕ್ಕಂಥ ಈ ಹೋರಾಟದಲ್ಲಿ ಛಾಪನ್ನು ಮೂಡಿಸಿ ಒಂದು ಕೀರ್ತಿ ಪತಾಕೆಯನ್ನು ಮೂಡಿಸಿರ್ತಕ್ಕಂಥ ಕರ್ವೆ ಅಧ್ಯಕ್ಷರು ಆಗಿರುವಂಥ ಆತ್ಮೀಯ ಸ್ನೇಹಿತರು ಅಶೋಕ ಹಾರ್ವಾಳ್ ಅವರೇ, ಬಸವಣ್ಣ ಬಿಜಾಪುರ ಅವರೇ, ರಾಜು ಮುಳವಾಡ್ ಅವರೇ, ಇನ್ನುಳಿದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಎಲ್ಲ ಬಸವಣ್ಣ ಬಾಗೇವಾಡಿಯ ಹಿಂದೂ ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಇವತ್ತು ಸನ್ಮಾನ್ಯ ಶ್ರೀ ಕೆ.ಎಸ್. ಈಶ್ವರಪ್ಪ ಸಾಹೇಬರು ಕರ್ನಾಟಕ ರಾಜಕಾರಣದ ಹಿರಿಯ ಮುತ್ಸಜ್ಜಿ, ಹಿಂದುಳಿದ ವರ್ಗದ ಹೆಮ್ಮೆಯ ಧ್ವನಿ, ಜನನಾಯಕರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಕೆ.ಎಸ್. ಈಶ್ವರಪ್ಪ ಸಾಹೇಬರಿಗೆ ಇಂದು 77ನೇ ವರ್ಷ ಮುಗಿಸಿ 78ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಇಂದು ನಾವು ಬಸವಣ್ಣ ಬಾಗೇವಾಡಿಯ ಎಲ್ಲ ಕ್ರಾಂತಿವೀರ ಬ್ರಿಗೇಡಿನ ಎಲ್ಲ ಸದಸ್ಯರು ಮತ್ತು ವಿಜಯಪುರ ಜಿಲ್ಲೆಯ ಕ್ರಾಂತಿವೀರ ಬ್ರಿಗೇಡಿನ ಅಧ್ಯಕ್ಷರಾಗಿರ್ತಕ್ಕಂಥ ಕಲ್ವಣ್ಣ ಸೊನ್ನದಿವರ ನೇತೃತ್ವದಲ್ಲಿ ನಾವು ನೀವೆಲ್ಲರೂ ಇಂದು ಜನನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆ.ಎಸ್. ಈಶ್ವರಪ್ಪ ಸಾಹೇಬರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಇನ್ನೂ ಆ ಭಗವಂತನ ಆಶೀರ್ವಾದದಿಂದ ನಿಮ್ಮ ನಾಯಕತ್ವ, ಹೋರಾಟದ ಮನೋಭಾವ, ಸಾಮಾಜಿಕ ಕಳಕಳಿ ಹಾಗೂ ಜನಸೇವೆಯ ಸಂಕಲ್ಪ ಇನ್ನಷ್ಟು ಉಜ್ವಲವಾಗಲಿ. ದೇವರು ನಿಮಗೆ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ, ಸುಖ ಶಾಂತಿ ಮತ್ತು ಹೆಚ್ಚಿನ ಯಶಸ್ಸು ಕರುಣಿಸಲಿ ಎಂದು ಆ ಭಗವಂತನಲ್ಲಿ ಯಾವತ್ತೂ ಪ್ರಾರ್ಥಿಸುತ್ತೇನೆ. ಇಂದು ನಮ್ಮ ಶಾಲೆಯಲ್ಲಿ ನಾವು ಸನ್ಮಾನ್ಯ ಶ್ರೀ ಕೆ.ಎಸ್. ಈಶ್ವರಪ್ಪ ಅವರ 78ನೇ ವರ್ಷದ ಜನ್ಮದಿನದ ಅಂಗವಾಗಿ ನಮ್ಮ ಶಾಲೆಯಲ್ಲಿ ಶ್ರೀ ಕಲ್ವಣ್ಣ ಸೊನ್ನದವರು ಆಗಮಿಸಿ ಅವರ ಜನ್ಮದಿನದ ಪ್ರಯುಕ್ತ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ, ಪೆನ್ನುಗಳನ್ನು ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ಅವರಿಗೆ ಮೊದಲನೇದಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಹಾಗೂ ಮುದ್ಕಣ್ಣ ಬಾಗೇವಾಡಿ ಅಣ್ಣವ್ರಿಗೂ ಕೂಡ ಎಲ್ಲ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಹಾಗೂ ಎಲ್ಲ ಮುದ್ದು ಮಕ್ಕಳ ಪರವಾಗಿಯೂ ಕೂಡ ಅವ್ರಿಗೂ ಕೂಡ ತುಂಬ ಹೃದಯದ ಹಾಗೆ ನಮ್ಮ ಶಾಲೆಯ ಉಪಾಧ್ಯಕ್ಷರಾದಂತಹ ಸಂಕನಾಳ್ ಅನ್ನೋರಿಗೂ ಕೂಡ ಎಲ್ಲರ ಪರವಾಗಿ ಹಾಗೆ ಇಲ್ಲಿ ಆಗಮಿಸಿದಂತಹ ಎಲ್ಲ ನಮ್ಮ SDMC ಸದಸ್ಯರು, ಮಹಿಳಾ ಸದಸ್ಯರು, ಪುರುಷ ಸದಸ್ಯರು ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಇಲ್ಲಿ ಆಗಮಿಸಿದಂತಹ ಊರಿನ ಯುವಕರು, ಹಿರಿಯರು ಹಾಗೂ ಎಲ್ಲ ನಾಗರಿಕರಿಗೂ ಕೂಡ, ಸಮಸ್ತ ನಾಗರಿಕರು ಅವರಿಗೂ ಕೂಡ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಹಾರ್ದಿಕವಾಗಿ ಹಾಗೂ ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ನಮ್ಮ ಮುದ್ದು ವಿದ್ಯಾರ್ಥಿನಿಯರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಹಾಗೂ ನಮ್ಮ ಶಿಕ್ಷಕ ಬಳಗಕ್ಕೂ ಕೂಡ ಸ್ವಾಗತ ಕೋರುತ್ತೇನೆ. ಹಾಗೂ ಸನ್ಮಾನ್ಯ ಶ್ರೀ ಕೆ.ಎಸ್. ಈಶ್ವರಪ್ಪ ಅವರ 78ನೇ ಜನ್ಮದಿನದ ಶುಭಾಶಯಗಳನ್ನು ನಮ್ಮ ಎಲ್ಲರೂ ಕೂಡ ಅವರಿಗೆ ಶುಭಾಶಯಗಳನ್ನು ಈ ಕಾರ್ಯಕ್ರಮದ ಮೂಲಕ ತಿಳಿಸೋಣ ಅಂತ ಹೇಳುತ್ತಾ, ಇವತ್ತು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜೈನಾಪುರದ
ಎಲ್ಲ ಮಕ್ಕಳಿಗೆ ಒಂದು ಹಬ್ಬ ಅಂತ ಹೇಳ್ಬೋದು. ನೋಡ್ರಿ, ಸನ್ಮಾನ್ಯ ನಮ್ಮ ರಾಜ್ಯ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ KS ಈಶ್ವರಪ್ಪನವರ 78ನೇ ಹುಟ್ಟು ಹಬ್ಬದ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಕ್ರಾಂತಿವೀರ ಬ್ರಿಗೇಡ್ ವಿಜಯಪುರ ವತಿಯಿಂದ ನಮ್ಮ ಗ್ರಾಮದವರೇ ಆದಂಥ ಈ ಬ್ರಿಗೇಡ್ ಜಿಲ್ಲಾಧ್ಯಕ್ಷರು ಆದಂಥ ಕಲ್ಲುವಣ್ಣ ಸೊನ್ನದವರು ಹಾಗೂ ಮುದುಕಣ್ಣವರು ಹಾಗೂ ಎಲ್ಲ ಈ ಬ್ರಿಗೇಡ್ ಸದಸ್ಯರೆಲ್ಲರೂ ಜೊತೆಗೆ ಈ ಒಂದು ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಉಚಿತ ನೋಟ್ ಪುಸ್ತಕ ಹಾಗೂ ಪೆನ್ ಅನ್ನು ಕೊಡುವಂತ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಕ್ಕಾಗಿ ನಮ್ಮೆಲ್ಲ SDMC ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರೆಲ್ಲರೂ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಂದ ಸನ್ಮಾನ್ಯ KS ಈಶ್ವರಪ್ಪನವರಿಗೆ ಇನ್ನೂ ಹೆಚ್ಚು ಆ ದೇವರು ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಮ್ಮೆಲ್ಲರ ಪರವಾಗಿ ಆ ದೇವರಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ನಮ್ಮ ರಾಜ್ಯ ರೈತ ಸಂಘದ ಹಸಿರು ಸೇನೆಯ ಉಪಾಧ್ಯಕ್ಷರಾದಂಥ ಕಲ್ಲುವಣ್ಣ ಸೊನ್ನದವರು ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ನೋಟ್ ಪುಸ್ತಕ ಹಾಗೂ ಪೆನ್ನ ವಿತರಣೆ ಮಾಡೋದ್ರ ಮೂಲಕ ಈಶ್ವರಪ್ಪನವರ ಒಂದು ಹುಟ್ಟು ಹಬ್ಬವನ್ನ ಆಚರಣೆ ಮಾಡುವುದು ಒಂದು ವಿಶೇಷತೆಯನ್ನ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡದಕ್ಕಾಗಿ ಅವರಿಗೆ ನಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಮೊದಲ ಇಡೀ ಈ ಕ್ರಾಂತಿವೀರ ಬ್ರಿಗೇಡ್ ಏನೈತಲ್ಲ ಇವ್ರಿಗೆಲ್ಲರಿಗೆ ನಮ್ಮ ಜೈನಾಪುರದ ಗ್ರಾಮದ ಎಲ್ಲ ಹಿರಿಯರಿಂದ SDMC ಅವರಿಂದ ಮೊದಲು ಹಿಡಿದು ಆಮೇಲೆ ಮಕ್ಕಳಿಂದ ಅವರಿಗೆ ಮೊದಲು ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಜೊತೆಗೆ ಈ ಒಂದು ಕಾರ್ಯಕ್ರಮದ ರೂಪುರೇಷೆ ಇವತ್ತು ಈಗ ಬಂದಂತ ಒಂದು ಉದ್ದೇಶಗಳನ್ನ ಎಲ್ಲ ಕುರಿತು ಮಾತನಾಡಲಿದ್ದಾರೆ ನಮ್ಮ ಈ ಕ್ರಾಂತಿವೀರ ಬ್ರಿಗೇಡ್ ಜಿಲ್ಲಾಧ್ಯಕ್ಷರಾದಂಥ ಕಲ್ಲುವಣ್ಣ ಸೊನ್ನದವರು ಮಾತಾಡ್ಬೇಕಂತ ಕೇಳ್ಕೊತ ಇದ್ದೇನೆ. ಶ್ರೀ ಪವಾಡ ಬಸವೇಶ್ವರ ದೇವರನ್ನ ಸ್ಮರಿಸ್ತಾ ಇವತ್ತು ಈ ರಾಜ್ಯ ಕಂಡಿರ್ತಕ್ಕಂಥ ಅಪರೂಪದ ವ್ಯಕ್ತಿ ಮುತ್ಸದ್ದಿ ನಾಯಕರು ತಮ್ಮ 78ನೇ ಹುಟ್ಟುಹಬ್ಬ ಇದ್ರೂ ಕೂಡ ಈ ರಾಜ್ಯವನ್ನ ಸಣ್ಣ ಹುಡುಗರಂತೆ ಜಿಲ್ಲೆಗಳಲ್ಲಿ ಅಲರಾಡಿ ಸಂಘಟನೆ ಮಾಡುವಂತ ವ್ಯಕ್ತಿ ಈ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ KS ಈಶ್ವರಪ್ಪ ಸಾಹೇಬರ ಒಂದು 78ನೇ ಹುಟ್ಟುಹಬ್ಬದ ಈ ವೇದಿಕೆ ಮೂಲಕ ಶುಭಾಶಯನ ಕೋರ್ತೇನೆ. ಸನ್ಮಾನ್ಯ KS ಈಶ್ವರಪ್ಪ ಸಾಹೇಬರು ಅವರಿಗೆ ಆ ದೇವರು ಆಯುರ್ ಆರೋಗ್ಯವನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಅವರು ಮಾಡುವ ಇನ್ನೂ ಹಲವಾರು ಈ ರಾಜ್ಯಕ್ಕೆ ಅವರ ಅವಶ್ಯಕತೆ ಅವರೆಲ್ಲ ಹೋರಾಟಗಳು ಈ ರಾಜ್ಯದ ಕಡು ಬಡವರ ವ್ಯಕ್ತಿಗೆ ಮಾಡುವಂತ ಅವರು ಹೋರಾಟಗಳು ಯಶಸ್ವಿ ಆಗಲಿ ಅಂತಕ್ಕಂಥ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇನ್ನೊಮ್ಮೆ ಅವರಿಗೆ 78ನೇ ಹುಟ್ಟುಹಬ್ಬದ ಶುಭಾಶಯ ಕೋರ್ತೇನೆ. ವಿದ್ಯಾರ್ಥಿಗಳು ತಮಗೆಲ್ಲ ಗೊತ್ತಿರಬಹುದು ಅಥವಾ ಟಿವಿಗಳಲ್ಲಿ ನೋಡಿರಬಹುದು, ರಾಜ್ಯದ ಒಬ್ಬ ಪ್ರಭಾವಿ ನಾಯಕರು ಕಡು ಬಡತನದಲ್ಲಿ ಹುಟ್ಟಿ ಹಲವಾರು
ಸಚಿವ ಸ್ಥಾನದ ಖಾತೆಗಳನ್ನು ನಿಭಾಯಿಸಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಜನಪರ ಕೆಲಸಗಳನ್ನ ಮಾಡುತ್ತಾ ಅವರು ಉಪಮುಖ್ಯಮಂತ್ರಿ ಆದ್ರೂ ಕೂಡ ಬಹಳ ಸರಳ ವ್ಯಕ್ತಿ. ನಿಮಗೆ ಗೊತ್ತಿರಲಿ, ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿ ಅವರು ಇವತ್ತ ನಮಗೂ ಕೂಡ ಒಬ್ಬ ನಮ್ಮ ಸಾಮಾನ್ಯ ವ್ಯಕ್ತಿಗೂ ಕೂಡ ಅವರು ನಮ್ಮನ್ನು ಗುರುತಿಸ್ತಾರೆ ಅಂತಂದ್ರೆ ಅವ್ರಲ್ಲಿರ್ತಕ್ಕಂಥ ಸರಳತೆ, ಅಂತ ಸರಳತೆಯ ವ್ಯಕ್ತಿಯನ್ನು ನಾವು ಇವತ್ತು ಅಷ್ಟೇ ಕೊಂಡಾಡಿದ್ರು ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಒಂದು ಸಣ್ಣ ಉದಾಹರಣೆ, ಮೊನ್ನೆ ನಾನು ನನ್ನ ಮಗಳ ಒಂದು ಫಸ್ಟ್ ಇಯರ್ ಅಡ್ಮಿಷನ್ ಮಾಡ್ಬೇಕಂತೇಳಿ ನಾನು ಮಂಗಳೂರು ಉಡುಪಿ ಆ ಶಾಲೆಗೆ ಹೋಗಬೇಕು, ಅಲ್ಲಿ ನಮ್ಗೇನು ಗೊತ್ತಿರಂಗಿಲ್ಲ ಅಂತೇಳಿ ಈಶ್ವರಪ್ಪ ಸಾಹೇಬ್ ಉಪಮುಖ್ಯಮಂತ್ರಿ ಶಿವಮೊಗ್ಗಕ್ಕೆ ಒಂದು ಕಾರ್ಯಕ್ರಮ ಇತ್ತು, ಹೋರಾಟ ಇತ್ತು ದೊಡ್ಡ ಪ್ರಮಾಣದಲ್ಲಿ. ಆ ಹೋರಾಟ ಇದ್ದಾಗ ನಾನು ಅವ್ರಿಗೆ ಸಾಹೇಬ್ ಹಿಂಗ ಶಿವಮೊಗ್ಗಕ್ಕೆ ಬಂದು ತಮ್ಮ ಭೇಟಿ ಆಗಂತ ಫೋನ್ ಮಾಡಿದಾಗ ಅವರು ಇಂತ ಒಂದು ವೇದಿಕೆಯಲ್ಲಿ ಇದೀನಿ ಬಾ ಅಂತ ಹೇಳ್ಕೊಂಡ್ರು. ನಾವು ಹೋದ್ರ ಅವತ್ತ ವೇದಿಕೆಯನ್ನು ಬಿಟ್ಟು ಪಾಪ ನಮಗೆ ಭೇಟಿ ಹಾಕಿ ಒಂದು ಅರ್ಧ ಗಂಟೆ ನಮ್ಮ ಜೊತೆ ಕೂತ್ಕೊಂಡ್ರು ಈಶ್ವರಪ್ಪ ಸಾಹೇಬರು. ನಮಗ್ ಬಹಳ ಖುಷಿ ಅನಿಸ್ತ, ಬಹಳ ಹೆಮ್ಮೆ ಅನಿಸ್ತ. ಮಾನ್ಯ